ಎಳೆಯೋದು ಸೆಕ್ಷನ್ ಪೈಪ್ 21 ಅಡಿಯಿಂದ 7 ಮೀಟರಿಂದ ಎಳೆಯುತ್ತೆ. 7 ಮೀಟರ್ ನಿಮಗೆ ಟೋಟಲ್ ಹೆಡ್ ಹೈಟ್ ಅಂದರೆ ಒಂದು 20 ಮೀಟರ್ವರೆಗೂ ಹೈಟ್ ಹೋಗುತ್ತೆ. ಅಪ್ಪು ನಿಮಗೆ ತಳ್ಳೋದು ನಿಮಗೆ ಒಂದು 1000 ಅಡಿ ತನಕ ತಳ್ಳುತ್ತೆ, ಒಂದು 800 ಅಡಿ ತನಕ ತಳ್ಳುತ್ತೆ. ಹೋಗ್ತಾ ಅಲ್ಲೇ ಹತ್ರದಲ್ಲಿ ಹಾಕೊಂಡ್ರೆ 10 ರಿಂದ 12 ಜೆಟ್ಟು 13 ಜೆಟ್ ತನಕ ಹೊಡಿಯುತ್ತೆ. 13 ಜೆಟ್ ತನಕ ಪಂಪ್. ನಮಸ್ತೆ ಸರ್. ಸರ್ ಈಗ ನಿಮ್ಮ ಶೋರೂಮಲ್ಲಿ ಸುಮಾರು ವೆರೈಟೀಸ್ ಪಂಪ್ಸ್ ಇದೆ, ಅಂದರೆ ಮಿಡ್ ಸೆಗ್ಮೆಂಟಿಂದ ಲೋ ಸೆಗ್ಮೆಂಟಿಂದ ಹೆವಿ ಸೆಗ್ಮೆಂಟ್ವರೆಗೂ ಪಂಪ್ಸ್ ಇದೆ. ಹೌದು ಸರ್. ಪಂಪ್ ಬಗ್ಗೆ ಮಾಹಿತಿ ಹೇಳಿ, ಹಾಗೂ ನಿಮ್ಮ ಅಡ್ರೆಸ್ ಹೇಳಿ ಸರ್. ನಮಸ್ತೆ ಸರ್. ಮೊದಲನೇದಾಗಿ ನನ್ನ ಹೆಸರು ಅನಿಲ್ ಕುಮಾರ್ ಅಂತೇಳಿ. ನಮ್ಮ ಅಂಗಡಿ ಹೆಸರು ಶ್ರೀರಾಮ ಕ್ರಿಕೆರು, ಕಡೂರು, ಚಿಕ್ಕಮಗಳೂರು ಜಿಲ್ಲೆ, ಕಡೂರಲ್ಲಿರೋದು. ಬಸ್ ಸ್ಟ್ಯಾಂಡ್ ಹತ್ರ YMC ಕಾಲೇಜ್ ರೋಡಲ್ಲಿ ನಮ್ಮ ಶಾಪ್ ಇರೋದು. ಈಗ ನಾನು ಆಲ್ರೆಡಿ ನಮ್ಮ ವಿಡಿಯೋಸ್ ನಿಮ್ಮ ಯೂಟ್ಯೂಬಲ್ಲಿ ಬಿಟ್ಟಿದ್ದೀವಿ. ಈಗ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನಪ್ಪ ಅಂದರೆ ವಾಟರ್ ಪಂಪ್ ನೀರನ್ನ ಈ ಹಳ್ಳದಿಂದ ಕೆರೆಯಿಂದ ಎತ್ತೋದಕ್ಕೆ ಅಷ್ಟೇ. ಇದು ಬಾವಿಯಿಂದ ಬೋರಿಂದ ಮಾಡಕ್ ಬರಲ್ಲ. ಇದೇನಿದ್ರು ಪಂಪು ನೀವು ಹಳ್ಳದಿಂದ ಕೆರೆಯಿಂದ ಮಾತ್ರ ಎತ್ತಲಿಕ್ಕೆ ಸಾಧ್ಯ. ಈ ಕೃಷಿ ಹೊಂಡ ಏನಾರು ಇದ್ರೆ ಅಂತ ಕಡೆ ಮಾಡ್ಬೋದು, ಬಿಟ್ರೆ ಆಳಕ್ಕೆ ತೀರಾ ಆಳದಿಂದ ಎತ್ತಲ್ಲ. ಇದು ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು 15 ರಿಂದ 20 ಅಡಿ ಲಾಸ್ಟ್. ಅದನ್ನ ಆಳ ಹೋದ್ರೆ ಎತ್ತಕ್ಕಾಗಲ್ಲ. ಹಾಗಾಗಿ ನೀವು ಹಳ್ಳದಿಂದ ಕೆರೆಯಿಂದ ನೀವು ನೀರಿಗೆ ತೋಟಕ್ಕೆ ಹೊಡಿಲಿಕ್ಕೆ ತುಂಬಾನೇ ಅನುಕೂಲ ಆಗುತ್ತೆ. ಈಗ ಮಳೆ ಇಲ್ಲ ಸರ್. ಈಗಿನ ಕಾಲಕ್ಕೆ ನಮಗೆಲ್ಲ ಮಿಷನರೀಸ್ಗೆ ನಾವು ಅಗತ್ಯಕ್ಕೆ ಅವ್ರಿಗೆ ತಕ್ಕನಾಗಿ ನಾವು ಅನುಗುಣವಾಗಿ ನಾವು ಹೋಗ್ಲೇಬೇಕು. ಆ ಉದ್ದೇಶದಿಂದ ಈಗ ಮಳೆ ಇಲ್ಲ ಅಂತೇಳಿ ನಾವು ಸುಮ್ಮನೆ ಇರೋದಕ್ಕಿಂತ ಪಕ್ಕದಲ್ಲಿ ಹಳ್ಳ ಹೋಗ್ತಿರುವಾಗ, ಪಕ್ಕದಲ್ಲಿ ಕೆರೆ ಇರುವಾಗ ಯೂಸ್ ಮಾಡ್ಕೊಳ್ಳೋದೇನು ತಪ್ಪಿಲ್ಲ. ಆದ್ರಿಂದ ನೀವು ರೈತರು ವಾಟರ್ ಪಂಪ್ ಯೂಸ್ ಮಾಡಿ ಬೆಳೆನ ಆರಾಮಾಗಿ ಉಳಿಸ್ಕೋಬಹುದು. ನಮ್ಮಲ್ಲಿ ಈಗ ವೆರೈಟೀಸ್ ಪಂಪಲ್ಲಿ ನಿಮಗೆ ಸಣ್ಣದ್ರಿಂದ ಈಗ ಏನಾಗುತ್ತೆ, ಜೀವಾಮೃತ ಮಾಡ್ತೀವಿ. ಕೆಲವರು ಔಷಧಿ ಹೊಡಿದಲ್ಲೇ ಜೀವಾಮೃತದಿಂದ ಇದು ಮಾಡ್ತೀವಲ್ವಾ, ಅಂಥದ್ದೇನು ಮಾಡಬೇಕು, ಕ್ಲೀನಾಗಿ ಜೀವಾಮೃತ ಕಸ ಇಲ್ದಂಗೆ ನಾವು ಮೇಂಟೈನ್ ಮಾಡಿದರೆ ಆ ಜೀವಾಮೃತ ಹೊಡಿಲಿಕ್ಕೋಸ್ಕರ ನಾವು ಸಣ್ಣ ಪಂಪ್ಗಳು 2 ಸ್ಟ್ರೋಕ್ ಇಂಜಿನ್ನು, ಬ್ರಷ್ ಕಟ್ರ್ ಇಂಜಿನ್ ಬರುತ್ತಲ್ಲ 52 cc ಇಂಜಿನ್ಗಳಿಗೆ ನಾವು, ಆಮೇಲೆ 4 ಸ್ಟ್ರೋಕ್ ಇಂಜಿನ್ಗಳಿಗೆ ಪಂಪನ್ನ ಫಿಕ್ಸ್ ಮಾಡಿಸಿರುವಂಥ ಪಂಪ್ಗಳನ್ನ ಮಾರಾಟ ಮಾಡ್ತಿದ್ವಿ. ಮೊದಲನೇದಾಗಿ 2 ಸ್ಟ್ರೋಕ್ ಇಂಜಿನ್ದು ಸಣ್ಣ ನೀವು ಹ್ಯಾಂಡಿಯಾಗಿ ನೀವು ಎತ್ಕೊಂಡು ಓಡಬಹುದು, ಈಸಿ ಟು ಕ್ಯಾರಿ. ಇದನ್ನ ನೀವು ಸ್ಲರಿ ಏನಾರ ಜೀವಾಮೃತನ ನೀವು ಗಿಡಕ್ಕೆ ಪಡಿಬೇಕು ಪೈಪ್ ತಗೊಂಡು ಮಾಡ್ತೀವಿ ಅಂತಂದ್ರೆ ಪಂಪ್ ಮಾತ್ರ ಕೊಡ್ತೀವಿ, ಪೈಪ್ ನೀವು ತಗೋಬೇಕು. ಪಂಪ್ ನೀವು ಈ 2 ಸ್ಟ್ರೋಕ್ ಇಂಜಿನ್ ಬಂದ್ಬಿಟ್ಟು ನಿಮಗೆ 7,500 ರೂಪಾಯಿ ಆಗುತ್ತೆ. ಇದರಲ್ಲೂ ಕ್ವಾಲಿಟಿ ಇರುತ್ತೆ. ಇದು ಒನ್ ಆಫ್ ದಿ ಬೆಸ್ಟ್ ಕ್ವಾಲಿಟಿ, 7,500 ರೂಪಾಯಿದು. ಅದಾದ್ಮೇಲೆ ನಿಮಗೆ 4 ಸ್ಟ್ರೋಕ್ ಇನ್ ಬರುತ್ತೆ. 4 ಸ್ಟ್ರೋಕ್ ತಗೊಂಡ್ರೆ ನಿಮಗೆ 9,800 ರೂಪಾಯಿ ಆಗುತ್ತೆ, ಹತ್ರ 10,000 ರೂಪಾಯಿ ಆಗುತ್ತೆ. ನೀವು ಯಾವುದೇ ಪಂಪ್ ತಗೊಂಡ್ರು ಕೂಡ ನೀವು ಅದಕ್ಕೆ ಸೆಕ್ಷನ್ ಪೈಪ್ ತಗೋಬೇಕು. ಸೆಕ್ಷನ್ ಪೈಪ್ ಇನ್ಕ್ಲೂಡಿಂಗ್ ಕಂಪ್ನಿಯಿಂದ ಬರೋದಿಲ್ಲ, ಅದಕ್ಕೆ ನೀವು ಅಡಿಷನಲ್ ಆಗಿ ಸೆಕ್ಷನ್ ಪೈಪ್ ಅಂತ ತಗೊಬೇಕು. ಇನ್ನ ನಿಮ್ಗೆ ಮುಂಚೆ ತರ ನಿಮಗೆ ಫುಟ್ಬಾಲ್ ಪೈಪಿಗೆ ಫುಟ್ಬಾಲ್ ಬೇಕಾಗಿಲ್ಲ. ಸೆಕ್ಷನ್ ಪೈಪ್ ಅಲ್ಲಿ ನಿಮ್ಗೆ ಫುಟ್ಬಾಲ್ ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂದ್ರೆ ಇದು ಸೆಲ್ಫ್ ಪ್ರೀಮಿಯಂ ಪಂಪ್ ಇರುತ್ತೆ. ನೀವು ಇದಕ್ಕೆ ಪೈಪಿಗೆ ನೀರು ತುಂಬಿ ಸ್ಟಾರ್ಟ್ ಮಾಡ್ಬೋದು, ಏನ್ ತೊಂದರೆ ಇಲ್ಲ. ಹಾಗಾಗಿ ಫುಟ್ಬಾಲ್ ಅವಶ್ಯಕತೆ ಇರಲ್ಲ ನಮ್ದು ಯಾವುದೇ ಪಂಪಿಗಾದ್ರೂ. ಅದೇ ರೀತಿ ನಿಮಗೆ 2 ಸ್ಟ್ರೋಕು 4 ಸ್ಟ್ರೋಕು ಎರಡು ಸಣ್ಣದು 1 ಇಂಚ್ ನೀರನ್ನ ಡೆಲಿವರಿ ಮಾಡೋದಿದೆ. ನೀವು ಕೇಳ್ಬೇಕಾದ್ರೆ ರೈತರು ಪೂರ್ತಿ ತಿಳ್ಕೊಂಡು ಕೇಳಬೇಕು. ನನಗೆ 1 HP ಮೋಟ್ರ್ 1 HP ವಾಟರ್ ಪಂಪ್ ಬೇಕು ಅಂತ ಕೇಳ್ತೀರಾ ಫೋನ್ ಮಾಡಿ. 1 HP ವಾಟರ್ ಪಂಪ್ ಎಲ್ಲೂ ಬರಲ್ಲ, 1 ಇಂಚ್ ಅಂತ ಹೇಳ್ಬೇಕು. ಹಾಗಾಗಿ ನೀವು 1 ಇಂಚ್ ಬೇಕೋ 2 ಇಂಚ್ ಬೇಕೋ ಅದನ್ನ ಸ್ವಲ್ಪ ವಿಡಿಯೋ ಪೂರ್ತಿ ನೋಡ್ಬಿಟ್ರೆ ನಿಮ್ಗೆ ಗೊತ್ತಾಗುತ್ತೆ. ಹಂಗಾಗಿ ಅದಾದ್ಮೇಲೆ ನಿಮ್ಗೆ 1.5 ಇಂಚು ನೆಕ್ಸ್ಟ್ ಲೆವೆಲ್. ಅದಕ್ಕೆ ನಾನು ಚೂರು ದೊಡ್ಡದು ನಮ್ಗೊಂದು 1/2 ಎಕರೆ ಇದೆ, 1/4 ಎಕರೆ ಇದೆ, 1.5 ಇಂಚ್ ಸಾಕು ಅಂತಂದ್ರೆ 1.5 ಇಂಚಿನ ಮಾಡ್ಕೋಬಹುದು. ಅದರಲ್ಲೂ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ ಸರ್. ಈಗ ಅದರಲ್ಲಿ 2 ವೇರಿಯಂಟ್ ಅಲ್ಲಿ ಪ್ರೈಸ್ ಏನು ಪ್ರೈಸ್ ಇರೋದು ಸರ್? ಒಂದು 7,800 ರೂಪಾಯಿ ಆಗುತ್ತೆ, ಇನ್ನೊಂದು 9,800 ರೂಪಾಯಿ ಆಗುತ್ತೆ. ಅದಾದ್ಮೇಲೆ ನಿಮ್ಗೆ 1.5 ಇಂಚು ನೀರು ಡೆಲಿವರಿ ಮಾಡೋ ಇಂಜಿನ್, ಇದು 4 ಸ್ಟ್ರೋಕ್, ಆಯಿಲ್ ಸಪ್ರೇಟು, ಇಂಜಿನ್ಗೆ ಪೆಟ್ರೋಲ್ ಸಪ್ರೇಟ್ ಇರುತ್ತೆ. ಈ ಮಿಷಿನ್ ಯೂಸ್ ಮಾಡಿದ್ರೆ ನೀವು ಈಗ ಕೃಷಿ ಹೊಂಡದಿಂದ ನಿಮ್ಮ ಟ್ರ್ಯಾಕ್ಟ್ರಿಗೆ ಟ್ರೈಲರಿಗೆ ತುಂಬ್ಕೊಳ್ಳೋದಕ್ಕೆ ಈ ಸಣ್ಣ ಪುಟ್ಟ ನೀರು ಹಾಯಿಸ್ಲಿಕ್ಕೆಲ್ಲ ಬರುತ್ತೆ. ಇದ್ರ ಪ್ರೈಸ್ ಬಂದ್ಬಿಟ್ಟು 11,300 ರೂಪಾಯಿ ಆಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ 2 ಇಂಚಸ್. ಈಗ ದೊಡ್ಡದಾಗಿ ತೋಟಕ್ಕೆಲ್ಲ ನಾವು ಸ್ಪ್ರಿಂಕ್ಲರ್ ಹೊಡಿತೀವಿ, ಜಟ್ಟಿಗೆ ಹಾಕ್ತೀವಿ, 1-2 ಎಕರೆ 3 ಎಕರೆ ನೀರು ಬಿಡ್ಕೊಂತೀವಿ ಅಂತಂದ್ರೆ ಅವಾಗ ನೀವು 2 ಇಂಚ್ ಅಥವಾ 3 ಇಂಚಿಗೆ ಹೋಗ್ಬೇಕಾಗತ್ತೆ. ಇದಕ್ಕೂ ಕೂಡ ನೀವು ಸೆಕ್ಷನ್ ಪೈಪ್ ತಗೋಬೇಕು. ಮತ್ತೆ ಫುಟ್ಬಾಲ್ ಅವಶ್ಯಕತೆ ಇಲ್ಲ. ಇದು ಕೂಡ ಸೆಲ್ಫ್ ಪ್ರೀಮಿಯಂ ಪಂಪು. ಅದು ಯಾವುದೇ ರೀತಿ ನೀವು ಮೇಂಟೈನ್ ಮಾಡಬೇಕು ಎಲ್ಲ ನಾವು ನಿಮಗೆ ಡೆಮೋ ವಿಡಿಯೋಸ್ ಕಳಿಸ್ತೀವಿ, ಅದೇ ರೀತಿ ಮಾಡ್ಕೋಬೇಕು. ಅದನ್ನ ಮಾಡ್ಕೊಳ್ದಲ್ಲೇ ಯಾವುದೂ ಆಗಲ್ಲ. ಅದಾದ್ಮೇಲೆ ಇದಕ್ಕೆ ಇಂಜಿನ್ಗೆ 1/2 ಲೀಟ್ರ್ ಇಂಜಿನಿಗೆ ಆಯಿಲ್ ಹಾಕೋಬೇಕು. ಅದೆಲ್ಲ ನಾವು ಗೈಡ್ ಮಾಡ್ತೀವಿ. ಅದು ಯಾವ ರೀತಿ ಆಗುತ್ತೆ ಅದು ಹೇಳ್ತೀವಿ. ಅದನ್ನ ಮೇಂಟೈನ್ ಮಾಡಿದ್ರೆ ಯಾವುದೂ ಪ್ರಾಬ್ಲಮ್ ಬರಲ್ಲ. ಇದು 12,500 ರೂಪಾಯಿ ಆಗುತ್ತೆ. 2 ಇಂಚಸ್ 2 ಇಂಚ್ ನೀರನ್ನ ಎಳೆದ್ರೆ 2 ಇಂಚ್ ಬಿಡುತ್ತೆ. ಇದಕ್ಕೂ ನೀವು ಸ್ಪ್ರಿಂಕ್ಲರ್ ಎಲ್ಲ ಹೊಡಿಬೋದು. ಅದಾದ್ಮೇಲೆ 3 ಇಂಚು. ನಿಮಗೆ 3 ಇಂಚ್ ಅಂದ್ರೆ ನಿಮಗೆ ನೀರನ್ನ ಜಾಸ್ತಿ ಎಳೆದು ಜಾಸ್ತಿ ನೀರನ್ನ 3 ಇಂಚ್ ನೀರನ್ನ ಹೊರಗೆ ಎಳೆದು ನಿಮಗೆ 3 ಇಂಚ್ ಡೆಲಿವರಿ ಕೊಡುತ್ತೆ. ನಿಮಗೆ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ನೀರು ಜಾಸ್ತಿ ತೋಟಕ್ಕೆ ಸ್ಪ್ರಿಂಕ್ಲರ್ ಹೊಡಿಯೋಕ್ಕೆ ಹಂಗೆ ನೀರು ಹಾಯಿಸ್ಲಿಕ್ಕೆ ನೀರು ಜಾಸ್ತಿ ಇತ್ತು ಅಂತಂದ್ರೆ ನೀವು 3 ಇಂಚ್ ತೊಗೊಳೋದೇ ಒಳ್ಳೇದು. ಯಾಕಂದ್ರೆ ನೀರು ಸಾಕಷ್ಟು ನೀರು ಹೊಡುತ್ತೆ. ನಿಮಗೆ ಡೆಮೋ ವಿಡಿಯೋದಲ್ಲ ನಿಮಗೆ ತೋರಿಸ್ತೀವಿ, ನೀವು ನೋಡ್ಬೋದು. 3 ಇಂಚ್ ನೀರಿಗೆ ನಿಮಗೆ ಅಲ್ಲೇ ಹತ್ರದಲ್ಲಿ ಹಾಕೊಂಡ್ರೆ 10 ರಿಂದ 12 ಜೆಟ್ಟು 13 ಜೆಟ್ ತನಕ ಹೊಡಿಯುತ್ತೆ. 13 ಜೆಟ್ ತನಕ ಪಂಪ್ ಹತ್ರನೇ ಹಾಕೊಂಡ್ರೆ. ಸ್ವಲ್ಪ ದೂರ
ದೂರ ಹೋಗ್ತೀವಿ ಅಂತಂದ್ರೆ ಒಂದು 2 ಜೆಟ್ ಕಮ್ಮಿ ಮಾಡ್ಕೋಬೋದು. ಪ್ರೆಷರ್ ನಿಮಗೆ ಅಲ್ಲಿ ಸಾಕಾಗುತ್ತೆ. ಇದು ಸರ್ ಎಳೆಯೋದು ಸೆಕ್ಷನ್ ಪೈಪು 21 ಅಡಿಯಿಂದ 7 ಮೀಟ್ರಿಂದ ಎಳೆಯುತ್ತೆ. 7 ಮೀಟರ್ ನಿಮಗೆ ಟೋಟಲ್ ಹೆಡ್ ಹೈಟ್ ಅಂದರೆ ಒಂದು 20 ಮೀಟ್ರ್ವರೆಗೂ ಹೈಟ್ ಹೋಗುತ್ತೆ. ಅಪ್ಪು ನಿಮಗೆ ತಳ್ಳೋದು ನಿಮಗೆ ಒಂದು 1000 ಅಡಿ ತನಕ ತಳ್ಳುತ್ತೆ, ಒಂದು 800 ಅಡಿ ತನಕ ತಳ್ಳುತ್ತೆ. ಹೋಗ್ತಾ ಹೋಗ್ತಾ ನಿಮಗೆ ಪ್ರೆಷರ್ ಅಂದರೆ ಈ ಪೈಪಿಂದ ಹೊರಗಡೆ ಹೋಗೋ ಪ್ರೆಷರ್ ಕಮ್ಮಿ ಆಗ್ಬೋದು ಬಿಟ್ಟರೆ ನಿಮಗೆ 3 ಇಂಚ್ ಡೆಲಿವರಿ 100% ಸಿಗುತ್ತೆ. ಸರ್ ಈಗ ಇಷ್ಟೆಲ್ಲ ಪಂಪ್ಗಳಿಗೆ ಗ್ಯಾರಂಟಿ ವಾರಂಟಿ ಯಾವ ರೀತಿ 6 ಮಂತ್ಸ್ ಆಲ್ ಎಲ್ಲ ನಿಮ್ದು ಯಾವುದೇ ಪಂಪ್ ತೊಗೊಂಡ್ರು 6 ತಿಂಗಳು ನಿಮಗೆ ಇಂಜಿನ್ ವಾರಂಟಿ ಕೊಡ್ತೀವಿ. ಇಂಜಿನ್ ರಿಲೇಟೆಡ್ ಇಶ್ಯೂಸ್ ಇದ್ರೆ ಮಾತ್ರ ಕೊಡ್ತೀವಿ. ನಿಮ್ಮ ತಪ್ಪಾಗಿತ್ತು ಅಂದರೆ ಅದನ್ನ ನೀವು ಬರೆಸ್ಬೇಕಾಗತ್ತೆ. ಆಮೇಲೆ ಇದನ್ನ ಎಲ್ಲ ಆಲ್ ಓವರ್ ಕರ್ನಾಟಕ ಅಲ್ಲದೆ ಎಲ್ಲ ಕಡೆನೂ ನಾವು ಕಳಿಸ್ಕೊಡ್ತೀವಿ. ನಿಮ್ಗೆ ಯಾವ ತಾಲೂಕು, ನಿಮ್ಗೆ ಯಾವ ಡಿಸ್ಟ್ರಿಕ್ಟ್ ಬೇಕು, ನಿಮಗೆ ವೇರ್ ಆಫೀಸ್ ಎಲ್ಲಿದೆ ಅಲ್ಲಿಗೆ ಹೇಳಿದ್ರೆ ನಾವು ಅಲ್ಲಿಗೆ ನಿಮಗೆ ಡೆಲಿವರಿ ಕೊಡ್ತೀವಿ. ಆಮೇಲೆ ಈಗ ನೀವು ಉದಾಹರಣೆ ಹೇಳ್ಬೋದು, ಈಗ ನಾವು ದುಡ್ಡು ಹಾಕ್ತೀವಿ, ದುಡ್ಡು ಹಾಕಿದ್ಮೇಲೆ ಏನೋ ಹೆಂಗೋ ಅಂತ ಯೋಚನೆ ಮಾಡೋದಿದ್ರೆ ನೀವೇನಿಲ್ಲ, ಅಡ್ವಾನ್ಸ್ ಪೇಮೆಂಟ್ ಮಾಡಿದ್ರೆ ಸಾಕು. ಅಡ್ವಾನ್ಸ್ ಪೇಮೆಂಟ್ 2,000 ಮಾಡಬೇಕು. ಆ 2,000 ಹಾಕಿ ನಿಮ್ಮ ಅಡ್ರೆಸ್ ಕಳಿಸಿದ್ರೆ ಇಂಥ ಮೆಟೀರಿಯಲ್ ಅಂತ ಸ್ಕ್ರೀನ್ಶಾಟ್ ಕೊಟ್ಟು ಕಳಿಸ್ಬೇಕು. ನೀವು ಯಾವ್ದು ಇರುತ್ತೆ ನೋಡ್ಕೊಂಡು ಯಾವ್ದು ಬೇಕು, 2 ಇಂಚು ಏನಂತ ಪೂರ್ತಿ ಮಾಹಿತಿ ತಿಳ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಫೋನಲ್ಲಿ ಮಾತಾಡೋಕೆ ಈಸಿ ಆಗುತ್ತೆ ಅಷ್ಟೇ. ಈಗ ನಾವು ಫೋನ್ ಮಾಡಿ ನಿಮಗೆ ಎಷ್ಟು ಬೇಕು ಅಷ್ಟು ಬೇಕು ಅಂತ ಹೇಳೋದಕ್ಕಿಂತ ನೀವು ಆಲ್ರೆಡಿ ಫೋನ್ ತಿಳ್ಕೊಂಡಿರ್ತೀರ, ನಿಮ್ಗೆ ಯಾವ್ದು ಬೇಕು ಅದು ಹೇಳಿದ್ರೆ ನಾವು ವೇರಲ್ಲೂ ಕಳಿಸ್ಕೊಡ್ತೀವಿ. ಮತ್ತು ಫ್ರೀ ಆಫ್ ಟ್ರಾನ್ಸ್ಪೋರ್ಟೇಷನಲ್ಲಿ ಕಳಿಸ್ಕೊಡ್ತೀವಿ. ಅದ್ರದ್ದೇನು ಚಾರ್ಜಸ್ ಇರಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.